ಅಮೆರಿಕದಲ್ಲಿ ರಣಭೀಕರ ಹಿಮ ಬಿರುಗಾಳಿಗೆ 22 ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅಮೆರಿಕದಲ್ಲಿ ರಣಭೀಕರ ಹಿಮ ಬಿರುಗಾಳಿ ಅಮೆರಿಕದಲ್ಲಿ ರಣಭೀಕರ ಹಿಮ ಬಿರುಗಾಳಿ ಬೀಸ್ತಾ ಇರುವಂತದ್ದು. ಚಳಿಗೆ 22 ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿದೆ. ಮೂಳೆ ಕೊರೆಯುವಂತಹ ಚಳಿಗೆ 38 ಜನ ಬಲಿಯಾಗಿದ್ದಾರೆ. ಎಡಬಿಡದೆ ಸುರಿಯುತ್ತಿರುವಂತಹ ಹಿಮಮಳೆಗೆ ಮಂಜುಗಡ್ಡೆಯಾದಂತಹ ಸಮುದ್ರ. ದಕ್ಷಿಣದಿಂದ ಈಶಾನ್ಯದವರೆಗೂ ಕೂಡ ಚಳಿ ಚಾಟಿಯನ್ನ ಬೀಸಿದೆ. ಅಮೆರಿಕದಲ್ಲಿ ರಣಭೀಕರ ಹಿಮ ಬಿರುಗಾಳಿ ಬೀಸ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಚಳಿಗೆ 22 ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿರುವಂತದ್ದು. ನೋಡಿ, ಮೂಳೆ ಕೊರೆಯುವಂತಹ ಚಳಿ ಇದೆ. ಈ ಒಂದು ಚಳಿಗೆ ಈಗಾಗಲೇ 38 ಜನ ಬಲಿಯಾಗಿದ್ದಾರೆ. ಎಡೆ ಬಿಡದೆ ಸುರಿತಾ ಇರುವಂತದ್ದು ಮಳೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನ್ಯೂಯಾರ್ಕ್, ಬೋಸ್ಟನ್ ಹಾಗೆ ಫಿಲಡೆಲ್ಫಿ ಪ್ರಮುಖ ನಗರಗಳಲ್ಲಿ ಈಗಾಗಲೇ ಶಿಕ್ಷಣ ಸಂಸ್ಥೆಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ರಸ್ತೆ ಸಂಚಾರಕ್ಕೂ ಕೂಡ ಅಡ್ಡಿಯಾಗಿರುವಂಥದ್ದು. ವಿಮಾನ ಹಾರಾಟದಲ್ಲೂ ಕೂಡ ವ್ಯತ್ಯಯವಾಗಿರುವಂಥದ್ದು. ಟೆನ್ನೆಸಿ ಹಾಗೆ ಮಿಸಿಸಿಪ್ಪಿ ಮತ್ತು ಜಾರ್ಜಿಯಾ ರಾಜ್ಯಗಳಲ್ಲಿ ಹೆಚ್ಚು ಬಿರುಗಾಳಿ ಕೂಡ ಆಗ್ತಾ ಇರುವಂಥದ್ದು, ಹಿಮ ಬಿರುಗಾಳಿ. ಹೀಗಾಗಿ ದಕ್ಷಿಣದಿಂದ ಈಶಾನ್ಯದವರೆಗೂ ಕೂಡ ಚಳಿ ಚಾಟಿ ಬೀಸ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅಮೆರಿಕದ 22 ರಾಜ್ಯಗಳಲ್ಲಿ ಸದ್ಯದ ಮಟ್ಟಿಗೆ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. $70 ಲಕ್ಷಕ್ಕೂ ಹೆಚ್ಚು ಮನೆಗಳಲ್ಲಿ ಆವರಿಸಿದ ಕತ್ತಲು. ಭಾರೀ ಹಿಮಪಾತವಾಗ್ತಾ ಇದೆ. ಗಾಳಿಗೆ ವಿದ್ಯುತ್ ಜಾಲ ಮಟಾಶ ಆಗಿದೆ. ವಾಷಿಂಗ್ಟನ್ ಡಿಸಿ ಸೇರಿದಂತೆ 20 ರಾಜ್ಯಗಳಲ್ಲಿ ತುರ್ತು ಸ್ಥಿತಿ. ವಿಮಾನಯಾನ ಸಂಚಾರಕ್ಕೂ ಹಿಮ ಭಾರೀ ಹೊಡೆತವನ್ನ ಕೊಟ್ಟಿರುವಂಥದ್ದು. ಭಾನುವಾರದಿಂದ 12,000ಕ್ಕೂ ಹೆಚ್ಚು ಫ್ಲೈಟ್ ರದ್ದಾಗಿದೆ. ರಸ್ತೆ ಕಾಣದಷ್ಟು ಆವರಿಸಿದೆ ಹಿಮ. ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿದೆ. ಕೆಲ ದಿನಗಳವರೆಗೆ ಇದೇ ಸ್ಥಿತಿ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಅಮೆರಿಕದಲ್ಲಿ 70 ಲಕ್ಷಕ್ಕೂ ಹೆಚ್ಚು ಮನೆಗಳಲ್ಲಿ ಇಡೀ ದಿನ ಕತ್ತಲು ಆವರಿಸಿರುವಂಥದ್ದು. ಇನ್ನು ಭಾರೀ ಹಿಮಪಾತವಾಗ್ತಾ ಇದೆ. ಇನ್ನು ಈ ಒಂದು ಹಿಮ ಬಿರುಗಾಳಿಗೆ ವಿದ್ಯುತ್ ಜಾಲವೇ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂಥದ್ದು. ಹಾಗೆ ವಾಷಿಂಗ್ಟನ್ ಡಿಸಿ ಸೇರಿದಂತೆ 20 ರಾಜ್ಯಗಳಲ್ಲಿ ತುರ್ತು ಸ್ಥಿತಿಯನ್ನ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಹಾಗೆ ನೋಡಿ, ಭಾನುವಾರದಿಂದ ಇಲ್ಲಿಯವರೆಗೂ ಕೂಡ 12,000ಕ್ಕೂ ಹೆಚ್ಚು ಫ್ಲೈಟ್ ಅನ್ನ ರದ್ದು ಮಾಡಲಾಗಿದೆ. ಹೀಗಾಗಿ ವಿಮಾನ ಸಂಚಾರಕ್ಕೂ ಕೂಡ ಹಿಮಗಾಳಿ ಭಾರೀ ಹೊಡೆತವನ್ನ ಕೊಟ್ಟಿರುವಂಥದ್ದು. ರಸ್ತೆ ಕಾಣದಷ್ಟು ಹಿಮ ಆವರಿಸಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ರಸ್ತೆ ಎಲ್ಲಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಆದರೆ ಕಾರ್ ಪಾರ್ಕಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಯಾವ ಕಾರು ಏನು ಅಂದರೆ ನಮ್ಮದು ಯಾವ ಕಾರು ಅನ್ನೋದು ಕೂಡ ಗೊತ್ತಾಗಲ್ಲ. ಇಂತಹ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಎನ್ನುವ ಹಾಗೆ ಆಂಬ್ಯುಲೆನ್ಸ್ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ನೋಡಿ, ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ಹೀಗಾಗಿ ಯಾವ ಸಮಯದಲ್ಲಿ ಏನು ಕೆಲಸಗಳು ಬರುತ್ತೆ, ಹಾಗೆ 38 ಜನ ಈಗಾಗಲೇ ಈ ಒಂದು ಚಳಿಗೆ ಬಲಿಯಾಗಿರುವಂಥದ್ದು. ಹೀಗಾಗಿ ಅಲ್ಲಿನ ತುರ್ತು ಪರಿಸ್ಥಿತಿಯನ್ನ ಈಗಾಗಲೇ ಅಲ್ಲಿನ ಆರೋಗ್ಯ ಇಲಾಖೆ ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇರುವಂಥದ್ದು.